ತಮ್ಮ ವಿರುದ್ಧ ಮಗನ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಗೆ ಇಳಿದು ಬಂಡತನವನ್ನ ಮೆರೆದ್ರ ಎಚ್.ಡಿ. ರೇವಣ್ಣ ಅನ್ನೋ ಪ್ರಶ್ನೆ ಇದೆ. ಪ್ರಮುಖವಾಗಿ ಪೆನ್ ಡ್ರೈವ್ನಲ್ಲಿ ನೂರಾರು ವಿಡಿಯೋ ಇದ್ರೂ ಕೂಡ ತಪ್ಪೇ ಇಲ್ಲದಂತೆ ವರ್ತನೆ ಇದೆಯಲ್ಲ, ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದು ಬಹಳ ಶಾಕಿಂಗ್ ಆಗಿರುವಂತಹ ವಿಚಾರ ಅಂತ ಬಹಳ ಕಡೆ ಚರ್ಚೆಗಳಾಗ್ತಾ ಇದೆ. ಇದೆಲ್ಲ ಷಡ್ಯಂತ್ರ, ನಾನು ಹೆದರಿ ಓಡ್ ಹೋಗಲ್ಲ, ದೇವೇಗೌಡರ ಕುಟುಂಬ ಇಂಥ ನೂರಾರು ತನಿಖೆಗಳನ್ನ ಎದುರಿಸಿದೆ ಅಂತ ಹೇಳಿದ್ರು. ಒಪ್ಕೊಳ್ಳೋಣ, ನೂರಾರು ತನಿಖೆಗಳನ್ನ ಎದುರಿಸಿದೆ ಫ್ಯಾಮಿಲಿ. ಆದರೆ ಆ ತನಿಖೆಗಳಿಗೂ ಈ ತನಿಖೆಗೂ, ಆ ಆರೋಪಕ್ಕೂ ಈ ಆರೋಪಕ್ಕೂ ವ್ಯತ್ಯಾಸ ಅಂತೂ ಇದೆಯಾ? ವ್ಯತ್ಯಾಸ 100% ಇದೆ. ಸೊ ಈ ಸೀರಿಯಸ್ನೆಸ್ ಇನ್ನೂ ಗೊತ್ತಾಗ್ತಾ ಇಲ್ವಾ ಅವ್ರಿಗೆ, ಅಥವಾ ಏನಾಗ್ಬಿಡುತ್ತೆ ಮಹಾ ಅನ್ನುವಂತಹ ದಾಟಿನ ಗೊತ್ತಿಲ್ಲ, ಅಥವಾ ಕಂಪೇರಿಂಗ್ ವಿತ್ ಆರೆಂಜಸ್ ವಿತ್ ಆಪಲ್ ಅನ್ನೋ ರೀತಿನ ಇದು? ಯಾವ ತನಿಖೆಗಳ ಹಿಂದೆ ದೇವೇಗೌಡರ ಕುಟುಂಬ ಎದುರಿಸಿದೆ, ಈಗೇನು ಎದುರಿಸ್ತಾ ಇದ್ದಾರೆ? ಇದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಾ ಇದೆ, ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು. ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ. ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರುತ್ತಾನೆ. ಯಾವಾಗ ಅವ್ರಿಗೆ ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ, ದೇವೇಗೌಡರ ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ತರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊಂಡು ಬಂದಿರೋದು. ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು. ಅವತ್ತು ಏನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಿಲ್ಲ. ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ. ನಾವು ಕಾನೂನು ರೀತಿ ಅವ್ರು ಏನಿದೆ ಕ್ರಮ, ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. SITಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಎಚ್.ಡಿ. ರೇವಣ್ಣ ಅವರ ನಿನ್ನೆ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ದಾಗ ದೇವೇಗೌಡರು ಕುಟುಂಬ ಈ ಹಿಂದೆ ಎದುರಿಸಿದಂತಹ ಪ್ರಕರಣಗಳಿಗೂ ತನಿಖೆಗಳಿಗೂ ಈ ಪ್ರಕರಣದ ಬಗ್ಗೆ ಕೇಳಿಬರ್ತಾ ಇರುವಂತಹ ಆರೋಪಗಳಿಗೂ ವ್ಯತ್ಯಾಸ ಇನ್ನೂ ಎಚ್.ಡಿ. ರೇವಣ್ಣ ಅವರಿಗೆ ಗೊತ್ತಾಗಿಲ್ವಾ, ಅಥವಾ ಗೊತ್ತಿದ್ರೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೇಬೇಕಾದ ಅನಿವಾರ್ಯತೆಯಲ್ಲಿ ನಿಂತ್ಕೊಂಡಿದ್ದಾರಾ? ಕಂಪೇರಿಂಗ್ ವಿತ್ ಆರೆಂಜಸ್ ಅಂಡ್ ಆಪಲ್ ಅನ್ನೋ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು, ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಹೇಗೆ? ಮಮತಾ, ಸಹಜವಾಗಿ ಯಾರೇ ಮೇಲೆ ಆರೋಪ ಬಂದರೂ ಕೂಡ ಅವರು ಹೌದು ನಾನು ಮಾಡಿದ್ದೀನಿ ಅನ್ನುವಂಥ ತಪ್ಪುಗಳನ್ನ ಒಪ್ಕೊಳ್ಳೋದಿಲ್ಲ. ನೀವು ಹೇಳಿದಾಗ ಯಾವುದು ಹಿಂದೆ ದೇವೇಗೌಡರ ಫ್ಯಾಮಿಲಿ ಮೇಲೆ ಬಂದಂಥ ಆರೋಪಗಳಿಗೂ ಈಗ ಬಂದಿರುವಂಥ ಆರೋಪಗಳಿಗೂ ದೊಡ್ಡ ಮಟ್ಟದ ವ್ಯತ್ಯಾಸಗಳಿದ್ದಾವೆ. ಎಲ್ಲ ಒಂದ್ ಕಡೆ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳುವಂತಹ ಬರದಲ್ಲಿ ರೇವಣ್ಣ ಅವರು ಈ ರೀತಿಯಾದಂತಹ ಬಂಡತನದ ಪ್ರದರ್ಶನ ಮಾಡಿದ್ರಂತ. ದೇವೇಗೌಡರ ಕುಟುಂಬದಿಂದ 40 ವರ್ಷಗಳಿಂದ ರಾಜಕೀಯವಾಗಿ ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನನ್ನ ಮೇಲೆ ಕೊಟ್ಟಿರುವಂತಹ ಆರೋಪ ಕೂಡ 4 ವರ್ಷದ ಹಳೆಯದು ಅನ್ನುವ ಮೂಲಕ ಎಲ್ಲ ಒಂದ್ ಕಡೆ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳುವ ಮೂಲಕ ಮಂಡುತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಯಾಕಂದ್ರೆ ಬಹಿರಂಗವಾಗಿ ಮೇಲ್ನೋಟಕ್ಕೆ ಆ ವಿಡಿಯೋಗಳನ್ನ ನೋಡಿದ್ರೆ ಹೌದು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆದ್ರೆ ಅವ್ರಿಗೆ ಒಂದಿಷ್ಟು ಕೂಡ ಆಲೋಚನೆಗಳಿಲ್ಲ, ತಪ್ಪು ಸರಿ ಅನ್ನುವಂತಹ ವಿಮರ್ಶೆಗಳಿಲ್ಲ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ತಮ್ಮ ಮತ್ತೆ ತಮ್ಮ ಮಗನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ಇದು ರಾಜಕೀಯ ಷಡ್ಯಂತ್ರ ಅನ್ನುವ ಮೂಲಕ ಸೇಫರ್ ಝೋನ್ ಆಗಿ ಮಾತನಾಡಿಕೆ ಹೊರಟಿದ್ದಾರೆ. ಆದ್ರೂ ಕೂಡ ಮತ್ತೊಂದು ಮಾತನ್ನು ಹೇಳಿದ್ದಾರೆ, ತನಿಖೆ ನಡೀತಾ ಇದೆ, ಸತ್ಯ ಹೊರಬರಲಿ ಅಂತ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳನ್ನ ಕೊಡಬೇಕಾಗಿತ್ತೋ ಕಾನೂನಿದೆ, ನಾವು ಅದಕ್ಕೆ ತಲೆಬಾಗ್ತೀವಿ, ಏನ್ ಕ್ರಮ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಇರ್ತೀವಿ, ಈ ರೀತಿಯ ಮಾತುಗಳನ್ನ ಹೇಳ್ದೆ ರಾಜಕೀಯವಾಗಿ ಷಡ್ಯಂತ್ರ, 40 ವರ್ಷದ ಹಳೆ ಕೇಸಿಂದ ಈಗ ಮಾಡ್ಕೊಂಡು ಬರ್ತಿದ್ದಾರೆ, 4 ವರ್ಷದ ಹಳೆ ಕೇಸ್ ಅನ್ನೋ ಮೂಲಕ ತಮ್ಮನ್ನ ಸಮರ್ಥನೆ ಮಾಡೋ ಮೂಲಕ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದನ್ನ ಎಕ್ಸ್ಪೋಸ್ ಮಾಡುವಂತಹ ಪ್ರಯತ್ನವನ್ನ ರೇವಣ್ಣ ಅವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮಮತಾ, ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.